ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಬೇವಿನ ಮರಕ್ಕೆ ಎಷ್ಟೇ ಬೆಲ್ಲದ ಅಭಿಷೇಕ ಮಾಡಿದರೂ ಅದು ಸಿಹಿಯಾಗಲಿ ಅದೇ ರೀತಿ ಸಿಹಿಯಾಗಲ್ಲ. ಅದೇ ರೀತಿ ಜೀವನದಲ್ಲಿ ನಾವು ಕೆಲವರಿಗೆ ಎಷ್ಟು ಪ್ರೀತಿ, ಗೌರವ, ವಿಶ್ವಾಸ, ಬೆಲೆ ಕೊಟ್ಟರೂ ಅವರು ಕಹಿಯಾಗಿಯೇ ಉಳಿದು ಬಿಡುತ್ತಾರೆ, ಸಿಹಿ ಆಗಲ್ಲ. ಗೊತ್ತೈತೆ. ಹಾಗೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಚಿತ್ತಾಪೌರ್ಣಮಿ ಕೆಲವರು ಏನು ಮಾಡಿದ್ದಾರೆ ಅಂದರೆ ಹನುಮತ್ ಜಯಂತಿ ಅಂತ ಹಾಕಿದ್ದಾರೆ. ಆದರೆ ಹನುಮತ್ ಜಯಂತಿ ಅವತ್ತು ಬರಲ್ಲ. ಚಿತ್ತಾಪೌರ್ಣಮಿ ಹನುಮ ವಿಜಯೋತ್ಸವ ಬರುತ್ತೆ. ಯಾವಾಗ ಬರೋದು? ಮಾರ್ಗಶಿರ ಶುದ್ಧ ತ್ರಯೋದಶಿ ಹನುಮದ್ ವ್ರತ ಬರುತ್ತೆ. ವೈಶಾಖ ಕೃಷ್ಣ ದಶಮಿ ಹನುಮತ್ ಜಯಂತಿ ಬರುತ್ತೆ. ಆದರೆ ಚಿತ್ತಾಪೌರ್ಣಮಿ ದಿನ ಹನುಮ ವಿಜಯೋತ್ಸವ ಬರುತ್ತೆ ಹೊರತು ಹನುಮದ್ ವ್ರತ ಅಲ್ಲ, ಹನುಮತ್ ಜಯಂತಿ ಅಲ್ಲ. ಗೊತ್ತಾಯ್ತಾ? ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಹನುಮತ್ ಜಯಂತಿ ಯಾವಾಗ, ಹನುಮಂತನ ವಿಜಯೋತ್ಸವ ಯಾವಾಗ? ಕೆಲವರು ಚೈತ್ರ ಮಾಸ ಜನ್ಮದಿನ ಎಂದು ಹೇಳುತ್ತಾರೆ. ಆದರೆ ಇನ್ನೂ ಕೆಲವರು ಮಾರ್ಗಶಿರ ಮಾಸ ಜನ್ಮದಿನ ಎಂದು ಹೇಳುತ್ತಾರೆ. ಹಾಗಾದರೆ ಹನುಮತ್ ಜಯಂತಿಗೂ ವಿಜಯೋತ್ಸವಕ್ಕೂ ಏನು ವ್ಯತ್ಯಾಸ? ದೇಶದ ನಾನಾ ಭಾಗಗಳಲ್ಲಿ ಹನುಮಂತನ ಜನ್ಮದಿನವನ್ನು ಬೇರೆ ಬೇರೆ ದಿನಗಳಲ್ಲಿ ಆಚರಿಸಲಾಗುತ್ತದೆ. ದಕ್ಷಿಣ ಕರ್ನಾಟಕದಲ್ಲಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ ಹನುಮತ್ ಜಯಂತಿ ಆಚರಿಸಲಾಗುತ್ತದೆ. ಆದರೆ ಆ ದಿನ ಹನುಮದ್ ವ್ರತ. ಇನ್ನೂ ಉತ್ತರ ಕರ್ನಾಟಕ ಹಾಗೂ ಇತರೆ ಭಾಗಗಳಲ್ಲಿ ಚೈತ್ರ ಮಾಸದ ಪೌರ್ಣಿಮೆ ದಿನ ಹನುಮತ್ ಜಯಂತಿ ಆಚರಿಸಲಾಗುತ್ತದೆ. ಆದರೆ ಈ ದಿನ ಹನುಮ ವಿಜಯೋತ್ಸವ. ಆಂಜನೇಯ ಜನ್ಮತಿಥಿಯನ್ನು ಚೈತ್ರ ಮಾಸ ಅಥವಾ ವೈಶಾಖದಲ್ಲಿ ಯಾವಾಗ ಆಚರಿಸಬೇಕು ಎಂದು ಅನುಮಾನ ಹಲವರಲ್ಲಿದೆ. ಏಕೆಂದರೆ ಕೆಲವರು ಚೈತ್ರ ಮಾಸದಲ್ಲಿ ಹನುಮತ್ ಜಯಂತಿಯನ್ನು ಆಚರಿಸಿದರೆ ಕೆಲವರು ವೈಶಾಖ ಮಾಸದಲ್ಲಿ ಆಚರಿಸುತ್ತಾರೆ. ಹಾಗಾದರೆ ಯಾವ ದಿನವನ್ನು ಆಚರಿಸಬೇಕು? ಪರಾಶರ ಸಂಹಿತಾ ಪುಸ್ತಕದ ಪ್ರಕಾರ ಆಂಜನೇಯ ವೈಶಾಖ ಬಹುಳ ದಶಮಿ ಶನಿವಾರದಂದು ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಜನಿಸಿದನು. ಆದ್ದರಿಂದ ಹನುಮಂತನ ಜನ್ಮದಿನವನ್ನು ಆ ದಿನ ಆಚರಿಸಬೇಕು ಎಂದು ಹೇಳಲಾಗುತ್ತದೆ. ಇತರ ಕೆಲವು ದಂತಕಥೆಗಳ ಪ್ರಕಾರ ಚೈತ್ರ ಮಾಸದ ಹುಣ್ಣಿಮೆಯ ಇಂದು ಅನೇಕ ರಾಕ್ಷಸರನ್ನು ಸಂಹರಿಸಿ ವಿಜಯ ಸಾಧಿಸಿದ ಕಾರಣ ವಿಜಯದ ದಿನವನ್ನು ಆಚರಿಸಲಾಗುತ್ತದೆ. ಉತ್ತರ ಸೇರಿದಂತೆ ತೆಲಂಗಾಣದಲ್ಲಿ ಹನುಮಾನ್ ವಿಜಯೋತ್ಸವವನ್ನು ಹನುಮಾನ್ ಜಯಂತಿ ಎಂದು ಆಚರಿಸಲಾಗುತ್ತದೆ. ಇನ್ನೂ ಕೆಲವು ಕಡೆ ಹನುಮತ್ ಜಯಂತಿಯನ್ನು ವೈಶಾಖ ಬಹಳ ದಶಮಿ ಎಂದು ಆಚರಿಸಲಾಗುತ್ತದೆ. ಕೆಲವು ಪರಾಶರ ಸ್ಮೃತಿ ಹೀಗೆ ಹೇಳುತ್ತದೆ. ಆಂಜನೇಯನ ಮಂಗಳಾಷ್ಟಕ ಸ್ತೋತ್ರ. ವೈಶಾಖೇ ಮಾಸಿ ಕೃಷ್ಣಾಯಾಂ ದಶಾಮ್ಯಾಂ ಮಂದವಾಸರೆ ಪೂರ್ವಾಭಾದ್ರ ಪ್ರಭೂತಾಯ ಆಂಜನೇಯ ಮಂಗಳಂ. ಈ ಶ್ಲೋಕದ ಪ್ರಕಾರ ವೈಶಾಖ ಮಾಸದ ಕೃಷ್ಣ ಪಕ್ಷದ ದಶಮಿಯಂದು ಹನುಮಂತನ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಹನುಮಂತನ ನೆರವಿನಿಂದ ಸೀತೆಯ ಜಾಡು ಹುಡುಕುವುದು, ರಾವಣನೊಂದಿಗೆ ಯುದ್ಧಕ್ಕೆ ಸೇತುವೆ ಕಟ್ಟುವುದು, ಲಕ್ಷ್ಮಣ ಮೂರ್ಛೆ ಬಿದ್ದಾಗ ಸಂಜೀವಿನಿ ತಂದು ಅಪಾಯದಿಂದ ಪಾರು ಮಾಡಿದ್ದು, ರಾಮನನ್ನು ಭೇಟಿಯಾದ ಕ್ಷಣದಿಂದ ಅಯೋಧ್ಯೆಗೆ ಮರಳುವವರಿಗೆ ಯಶಸ್ವಿನಿ ಹಿಂದೆ ಭಕ್ತ ಹನುಮಂತನ ಭಗವಾನ್ ರಾಮನು ಅಯೋಧ್ಯೆಯನ್ನು ತಲುಪಿ ಪಟ್ಟಾಭಿಷೇಕ ಹಂತವನ್ನು ಪೂರ್ಣಗೊಳಿಸಿದ ನಂತರ ರಾಮನು ಯೋಚಿಸಿದನು, ಹನುಮಂತನ ಅಮೋಘ ಸೇವೆಯಿಂದ ಈ ಸೀತೆ ಹಿಂತಿರುಗಿ ಬಂದು ನಾನು ಅಯೋಧ್ಯಾನಗರದಲ್ಲಿ ಪಟ್ಟಾಭಿಷಕ್ತನಾದ ಇಂದು ಜನರು ತುಂಬ ಸಂತೋಷವಾಗಿದ್ದಾರೆ. ಏಕೆಂದರೆ ಈ ಗೆಲುವು ಸಂತೋಷ ಎಲ್ಲವೂ ಹನುಮಂತನಿಂದ. ಶ್ರೀರಾಮನ ಆಂಜನೇಯನು ಆನಂದಿಸಿ ಕೃತಜ್ಞತೆ ಸಲ್ಲಿಸಿದನು. ಅಂದಿನಿಂದ ಈ ಸಂದರ್ಭದಲ್ಲಿ ಸ್ಮರಿಸಿದ ರಾಜ್ಯದ ಜನತೆ ನಂತರ ಬರುವ ಶ್ರೀರಾಮನವಮಿಯ ನಂತರ ಬರುವ ಪೌರ್ಣಿಮೆಯ ದಿನ ಶ್ರೀರಾಮನ ಪಟ್ಟಾಭಿಷೇಕ ಮತ್ತು ಹನುಮಂತನ ವಿಜಯವನ್ನು ಆಚರಿಸುವುದು ಒಂದು ಪದ್ಧತಿಯಾಗಿದೆ. ಕಲೋ ಕಪಿ ವಿನಾಯಕೋ ಎಂದರೆ ಕಲಿಯುಗದಲ್ಲಿ ಶೀಘ್ರದಲ್ಲಿ ಕಾಣಿಸಿಕೊಳ್ಳುವ ದೇವತೆ ರೂಪಗಳು ವಿನಾಯಕ ಮತ್ತು ಹನುಮಾನ್. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪಾವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತಾ ರಾಕ್ಷಸಾಂತಕಂ. ಇದರ ಅರ್ಥ ಏನಂದರೆ ಹನುಮಂತನು ರೋಮಾಂಚನಗೊಳ್ಳುತ್ತಾನೆ ಮತ್ತು ಶ್ರೀರಾಮನ ಕೀರ್ತನೆಯನ್ನು ಪ್ರದರ್ಶಿಸುವ ಅಂಜಲಿಯನ್ನು ಸೇರಿಸುತ್ತಾನೆ ಅಂತ ರಾಕ್ಷಸ ಅಂತಕನಾದ ಹನುಮಂತನಿಗೆ ನಮಸ್ಕರಿಸುವುದಾಗಿದೆ. ಏಕಾದಶಿ ವೃತ್ತರಲ್ಲಿ ಒಬ್ಬನಾದ ಆಂಜನೇಯನ ಸಪ್ತ ಸಂಜೀವಿನಿಗಳು 7 ಅಮರರಲ್ಲಿ ಒಬ್ಬನಾದ ಪರಮೇಶ್ವರನ ಅಂಶದಿಂದ ಜನಿಸಿದನು. ಹಿಮಾಲಯದ ಕೈಲಾಸ ಮಾನಸ ಸರೋವರದ ಬಳಿ ರಾಮನಾಮವನ್ನು ಜಪಿಸುತ್ತಾ ಅವನು ಇನ್ನೂ ಜೀವಂತವಾಗಿದ್ದಾರೆ ಎಂದು ನಂಬಲಾಗಿದೆ. ಎಲ್ಲೆಲ್ಲಿ ರಾಮನಾಮವನ್ನು ಜಪಿಸಲಾಗುತ್ತದೋ, ಎಲ್ಲೆಲ್ಲಿ ರಾಮಾಯಣವನ್ನು ಪರೀಕ್ಷಿಸುತ್ತದೋ ಅಲ್ಲೆಲ್ಲ ಆನಂದ ಕುಳಿತು ಆನಂದ ಬಾಷ್ಪದೊಂದಿಗೆ ಕೈಜೋಡಿಸುತ್ತಾನೆ. ರಾಮಕಥಾ ಪಠಣ ನಡೆಯುತ್ತಿದ್ದ ಕೂಟಕ್ಕೆ ಎಲ್ಲರಿಗಿಂತ ಮೊದಲು ಬಂದು ಎಲ್ಲರೂ ಹೋಗುವವರಿರುತ್ತಿದ್ದರು. ಹನುಮಂತನನ್ನು ಪೂಜಿಸುವುದರಿಂದ ರೋಗಗಳು ವಾಸಿಯಾಗುತ್ತದೆ, ದೈವಭೂತಗಳು ದೂರವಾಗುತ್ತದೆ, ಕೆಲಸದಲ್ಲಿ ಗಮನ ಹೆಚ್ಚುತ್ತದೆ, ಶನಿಯ ಬಾಧೆಗಳು ದೂರವಾಗುತ್ತದೆ, ಬೌದ್ಧಿಕ ಶಕ್ತಿ ಹೆಚ್ಚುತ್ತದೆ, ಕೀರ್ತಿ ವ್ಯಾಪ್ತಿಯಾಗುತ್ತದೆ, ಧೈರ್ಯ ಹೆಚ್ಚುತ್ತದೆ ಎಂದು ಹಿರಿಯವರು ಎಲ್ಲರೂ ಹೇಳ್ತಾರೆ. ಆದರೆ ನಾವು ತಿಳ್ಕೋಬೇಕು, ನಮ್ಮ
ಸಂಸ್ಕೃತಿಯನ್ನು, ಹಿಂದೂ ಸಂಸ್ಕೃತಿಯನ್ನು, ಸನಾತನ ಧರ್ಮವನ್ನು ನಾವು ತಿಳ್ಕೊಂಡಾಗ ಎಲ್ಲ ನಮಗೆ ಗೊತ್ತಾಯ್ತಾ. ನಾವು ಯಾವುದೇ ಆಗಲಿ ತಿಳ್ಕೋಬೇಕು, ನಮ್ಮ ಹಿಂದೂ ಪ್ರಕಾರನೇ ನಾವು ಹೋಗಬೇಕು, ಗೊತ್ತಾಯ್ತಾ. ಇದನ್ನು ಇವತ್ತು ನಾವು ಹನುಮಂತ ವ್ರತ ಯಾವತ್ತು, ಹನುಮತ್ ಜಯಂತಿ ಯಾವತ್ತು, ಹನುಮತ್ ವಿಜಯೋತ್ಸವ ಯಾವತ್ತು ಅಂತ ತಿಳ್ಕೊಂಡು ಈಗ ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 3/4/2026 ಶುಕ್ರವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ತಿಥಿ ಪಾಡ್ಯ, ಬೆಳಿಗ್ಗೆ 6:59, ನಕ್ಷತ್ರ ಚಿತ್ತೆ, ಸಾಯಂಕಾಲ 6:05, ಮಳೆ ರೇವತಿ 1ನೇ ಪಾದ. ಇವತ್ತು ಗುಡ್ ಫ್ರೈಡೇ ಇರೋದ್ರಿಂದ ಆ ಬಾಂಧವರಿಗೆ ಶುಭವನ್ನು ನಾವು ಕೋರೋಣ. ಇವತ್ತು ರಾಹುಕಾಲ 10:55ರಿಂದ 12:27, ಗುಳಿಕ ಕಾಲ 7:51ರಿಂದ 9:19, ಯಮಗಂಟ ಕಾಲ 3:31ರಿಂದ 5:03. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದ ಋಷಿ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದ ಋಷಿ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗೊತ್ತಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.